ನಿನ್ನಂತೆ ನೀನಾಗು ನಿನ್ನ ನೀ ಅರಿ ಮೊದಲು ಚೆನ್ನೆಂದು ದೊಡ್ಡವರ ಅನುಕರಿಸಬೇಡ ಅನ್ನುವಂತಹ ಒಂದು ಬೀಚಿಯವರ ಲೈನ್ಸ್ ಏನಿದೆ ಅದನ್ನು ನೆನೆಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ನಾನು ಬಹಳ ವರ್ಷ ಆದಮೇಲೆ ನನ್ನ ಒಂದು ಗೆಳತಿಯ ಆಕಸ್ಮಿಕ ಭೇಟಿ, ಅದು ಉದ್ದೇಶಪೂರ್ವಕವಾದಂತಹ ಭೇಟಿಯಲ್ಲ, ಆಕಸ್ಮಿಕವಾದಂತಹ ಭೇಟಿ ಆಗುತ್ತೆ. ಬಹಳ ವರ್ಷ ಆಗಿರುತ್ತೆ ಅವಳನ್ನು ಮಾತನಾಡಿಸಿ ನಾನು. ತಕ್ಷಣ ಅವಳಿಂದ ಒಂದು ಪ್ರತಿಕ್ರಿಯೆ ಬರುತ್ತೆ ನನ್ನ ನೋಡಿದ ತಕ್ಷಣ. ಏನು ನೀನು ಹಾಗೇ ಇದೆಯಲ್ಲ ಮಾರೈತಿ, ನೀನು ಒಂದಿಷ್ಟು ಬದಲಾಗೇ ಇಲ್ವಾ ಅಂತ. ನಾನು ತಕ್ಷಣ ಕೇಳಿದ್ದೆ ಅವಳ ಹತ್ರ, ಏನು ಬದಲಾವಣೆ ಅಂದರೆ ಏನು? ಆಗ ಹೇಳಿದ್ಲು, ಬಹಳಷ್ಟು ಮಂದಿಯನ್ನು ನಾನು ನೋಡಿದ್ದೀನಿ, ನನ್ನ ಸ್ನೇಹಿತರನ್ನು ನೋಡಿದ್ದೀನಿ. ನೋಡಿದ ತಕ್ಷಣ ಮುಖವನ್ನು ತಿರುಗಿಸ್ಕೊಂಡು ಹೋಗ್ತಾರೆ ಕೆಲವೊಬ್ಬರು. ಇನ್ನು ಕೆಲವೊಬ್ಬರ ಮಾತಿನ ವೈಖರಿಯಲ್ಲಿ ಬದಲಾಗಿದೆ, ಇನ್ನು ಕೆಲವೊಬ್ಬರ ವರ್ತನೆಯಲ್ಲಿ ಕೂಡ ಬದಲಾವಣೆ ಆಗಿದೆ. ಕೆಲವೊಬ್ಬರು ಒಂದಿಷ್ಟು ಪ್ರೆಸ್ಟೇಜನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥವರು ಕೂಡ ಬಹಳಷ್ಟು ಮಂದಿಯನ್ನು ನೋಡಿದ್ದೀನಿ. ನೀನು ಹಾಗೆ ಇದೆಯಾ ಅನ್ನುವಂತಹ ಮಾತನ್ನು ಹೇಳ್ತಾಳೆ. ನನಗೆ ಒಂದು ರೀತಿಯಲ್ಲಿ ಒಳ್ಳೊಳಗೆ ತುಂಬ ಖುಷಿ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ, ಒಂದು ಪಾಸಿಟಿವ್ ಆಗಿ ಅವಳು ನನ್ನ ಬಗ್ಗೆ ಹೇಳುವಂತಹದ್ದು, ಒಂದು ಅಭಿಪ್ರಾಯವನ್ನು ಹೇಳಿರುವಂತಹದ್ದಾಗಿರೋದ್ರಿಂದ ಬಹಳ ಖುಷಿಯಾಗುತ್ತೆ ನನಗೆ ಮನಸ್ಸಲ್ಲಿ ಒಳ್ಳೊಳಗೆ. ಸೊ ಅದಕ್ಕೆ ನಾನು ಬೀಚಿಯವರ ಮಾತನ್ನು ನಾನು ಹೇಳಿರುವಂಥದ್ದು. ಮೊದಲೇ ನನ್ನ ಥಾಟ್ಸ್ ಏನಿದೆ, ನಾನು ಯಾವಾಗಲೂ ಕೆಲವೊಂದು ವರ್ಡ್ಸನ್ನು ನನಗೆ ನಾನೇ ಸ್ಫೂರ್ತಿಯಾಗಿ ತಗೊಳ್ಳುವಂತಹದ್ದು ಬಹಳ ಹೆಚ್ಚು. ಬೇರೆಯವರೊಂದಿಗೆ ನಾವು ದೊಡ್ಡಸ್ತಿಕೆಯನ್ನು ತೋರಿಸಿ ನಮಗೇನಾಗಬೇಕು ಅನ್ನುವಂತಹ ಮನೋಭಾವವನ್ನು ಹೊಂದಿರುವಂತಹ ವ್ಯಕ್ತಿತ್ವ ನನ್ನದು. ಸೊ ಹಾಗಾಗಿ ನನ್ನ ಥಾಟ್ಸ್ ಏನು ಅಂತ ಹೇಳಿದರೆ, ಬದಲಾವಣೆ ಅನ್ನುವಂಥದ್ದು ಒಳ್ಳೆ ರೀತಿಯಲ್ಲಿ ಆಗಬೇಕೇ ವಿನಃ, ಅಥವಾ ನಮ್ಮನ್ನು ನಾವು ಸುಧಾರಣೆಗೊಳಿಸೋದಕ್ಕೆ ಆಗಬೇಕೇ ವಿನಃ ಬೇರೆಯೊಬ್ಬರಿಗೆ ಅಥವಾ ಮುಖಭಂಗವಾಗುವ ರೀತಿಯಲ್ಲಿ ಬದಲಾವಣೆ ಆಗೋದು ತುಂಬಾ ಅಸಹಜ ಅನಿಸುತ್ತೆ. ಯಾಕೆಂತ ಹೇಳಿದರೆ, ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಳಿಬೇಕು ಅಂತ ಹೇಳಿದರೆ, ಅವರ ಒಂದು ಮಾತಿನ ಒಂದು ಶೈಲಿಯಲ್ಲಾಗಿರ್ಬೋದು, ಅಥವಾ ಅವರ ಒಂದು ವರ್ತನೆಯ ರೀತಿಯಲ್ಲಾಗಿರ್ಬೋದು, ನಾವು ಯಾವಾಗಲೂ ಆ ತೂಕವನ್ನು ಅಳಿತೀವಿ, ಆ ವ್ಯಾಲ್ಯೂವನ್ನು ನಾವು ತೋರಿಸ್ತೀವಿ. ಹಾಗಾಗಿ ನಾನು ಆ ಥಾಟ್ ಪ್ರಾಸೆಸ್ಸನ್ನು, ಅಥವಾ ನಾನು ಹಾಗೆ ಇರೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಇನ್ನು ಕೆಲವೊಬ್ರದ್ದು ಒಂದು ಕ್ವೆಶನ್ಸ್ ಇರುತ್ತೆ, ಕೆಲವೊಬ್ಬ ಜನರದ್ದು, ನೀನು ತುಂಬ ಬದಲಾಯಿಸಿದ್ಯಪ್ಪ, ನೀನು ಮೊದಲಿನ ಹಾಗೆ ಇಲ್ಲವೇ ಇಲ್ಲ ಅನ್ನುವಂತಹ ಮಾತು ಕೂಡ, ಆ ಒಂದು ಪ್ರಶ್ನೆಗಳು ಕೂಡ ಬರುತ್ತೆ. ಹೌದು, ಬಹುಶಃ ಕೇಳುವವರು ಏನಿರ್ತಾರೆ, ಬದಲಾಗಿದ್ದೀನಿ ಅನ್ನುವಂತಹ ಮಾತನ್ನು ಯಾರು ಹೇಳ್ತಾರೋ ಬಹುಶಃ ಅವರಿಂದಾಗಿ ಬದಲಾಗಿರಬಹುದು ನಾವುಗಳು. ಯಾಕೆಂತ ಹೇಳಿದರೆ, ಕೆಲವೊಂದು ಸಂದರ್ಭದಲ್ಲಿ, ಕೆಲವೊಂದು ಸನ್ನಿವೇಶದಲ್ಲಿ, ಕೆಲವೊಂದು ವ್ಯಕ್ತಿಗಳಿಂದ ನಮ್ಮ ಮನಸ್ಸಿಗೆ ಕೆಲವೊಂದು ರೀತಿಯಾದಂತಹ ನೋವನ್ನುಂಟು ಮಾಡುವ ಪ್ರಸಂಗಗಳು ಏನಾದರೂ ಬಂದಿದ್ದರೆ, ಆಗ ಅವರಿಗೆ ನಾವು ಬದಲಾದ ಹಾಗೆ ಅನಿಸುತ್ತೆ. ಯಾಕೆಂದರೆ ಅವರಿಂದಾಗಿ ನಾವು ಬದಲಾಗಿರ್ತೀವಿ. ಹಾಗಾಗಿ ಸೊ ಈ ಎರಡು ರೀತಿಯಾದಂತಹ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಫೇಸ್ ಮಾಡಿರುವಂಥದ್ದು. ಇನ್ನು ಕೆಲವರು ಶ್ರೀಮಂತಿಕೆ ಹೆಚ್ಚಾದಾಗ ಅವರ ಒಂದು ವೇಷಭೂಷಣಗಳಾಗಿರಬಹುದು, ಮಾತುಗಾರಿಕೆ ಆಗಿರಬಹುದು, ಎಲ್ಲ ಕೂಡ ಬದಲಾಗಿರುತ್ತೆ. ಸೊ ಅಂಥವರು ಕೂಡ ಇರ್ತಾರೆ. ನನಗೆ ಅನಿಸೋ ಮಟ್ಟಿಗೆ ನಾವು ಹೇಗೆ ಬೆಳೆದು ಬಂದಿರ್ತೀವಿ, ಹೇಗಿರ್ತೀವಿ, ನಮ್ಮ ಒಂದು ಕೆಟ್ಟ ಗುಣಗಳೇನಿದೆ ಅದರಲ್ಲಿ ಬದಲಾವಣೆ ಆಗಬೇಕೇ ವಿನಃ ನಮಗೆ ಐಶ್ವರ್ಯ ಬಂತು ಅಥವಾ ಸಿರಿ ಸಂಪತ್ತುಗಳು ಬಂದವು, ಆ ರೀತಿಯಾಗಿ ಬದಲಾವಣೆ ಆಗುವಂಥದ್ದು ಇದೆಯಲ್ಲ, ಆ ಚೇಂಜಸ್ ಇದೆಯಲ್ಲ, ಅದು ಅಷ್ಟಾಗಿ ಇಷ್ಟ ಅನಿಸಲ್ಲ ನನಗೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಹಣ ಅನ್ನುವಂತಹದ್ದು ಅದು ಬೇಕು, ಖಂಡಿತವಾಗ್ಲೂ ಬೇಕು. ನಮಗೆ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಖಂಡಿತ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಆದರೆ ಹಣ ನಮ್ಮನ್ನು ಆಳಬಾರ್ದು, ಹಣ ನಮ್ಮನ್ನು ಬದಲಾಯಿಸಬಾರ್ದು.
ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಕಳೆದುಕೊಂಡು ಹೋಗುವಷ್ಟರ ಮಟ್ಟಿಗೆ, ನಮ್ಮತನವನ್ನು ನಾವು ಕಳೆಯುವಷ್ಟರ ಮಟ್ಟಿಗೆ ಆ ಹಣ ನಮ್ಮನ್ನು ಆಳ್ವಿಕೆ ಮಾಡಬಾರ್ದು. ಹಣ ಅನ್ನುವಂಥದ್ದು ನಮ್ಮ ಅವಶ್ಯಕತೆಗೆ ಬೇಕಾಗಿರುವಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಅದನ್ನ ಬಳಕೆ ಮಾಡಿಕೊಳ್ಬೇಕು, ಪಳಗಿಸ್ಕೊಳ್ಬೇಕು ಹಣವನ್ನು. ಅದು ಬಿಟ್ಟು ಹಣ ಸಂಪತ್ತುಗಳು ಏನಿದೆ ಅದು ನಮ್ಮನ್ನು ಆಳ್ವಿಕೆ ಮಾಡುವ ಹಾಗೆ, ಡಾಮಿನೇಟ್ ಮಾಡುವ ಹಾಗೆ ಖಂಡಿತವಾಗ್ಲೂ ಇರಲೇಬಾರ್ದು. ಅದು ನನ್ನ ಅನಿಸಿಕೆ ಅಷ್ಟೇ. ಕೆಲವೊಂದು ಅಭಿಪ್ರಾಯಗಳು ಏನಿರುತ್ತೆ, ನಮ್ಮ ಒಂದು ಹಂಚಿಕೆಗಳು, ಅಭಿಪ್ರಾಯ ವಿನಿಮಯ ಏನಿರುತ್ತೆ, ಅದು ಯಾವಾಗಲೂ ಅಷ್ಟೇ ನಮ್ಮ ಒಂದು ಕೆಲವೊಂದು ರೀತಿಯಾದಂತಹ ಕೆಲವೊಂದು ಮಾತುಗಳೇನಿರುತ್ತೆ ಅದು ನಮ್ಮ ಒಂದು ವೈಯಕ್ತಿಕವಾದಂತಹ ಅನುಭವದಿಂದ ಬಂದಿರುವಂತಹದ್ದು. ನಮಗೂ ಕೂಡ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ವ, ಹಾಗಾಗಿ ಆ ಒಂದು ಎಕ್ಸ್ಪೀರಿಯೆನ್ಸಿಂದ ಬಂದಿರುವಂತಹ ಮಾತುಗಳು ಖಂಡಿತವಾಗ್ಲೂ ಜೀವನವನ್ನು ನಾವು ಸ್ಫೂರ್ತಿದಾಯಕವಾಗಿ ಬದುಕೋದಕ್ಕೆ ಪ್ರಾರಂಭ ಮಾಡಬೇಕು. ನಮ್ಮ ಜೀವನ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿ ತಗೊಳ್ಳುವ ಹಾಗೆ ನಾವು ಜೀವಿಸಬೇಕು. ಸೊ ಈ ಮಾತು ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್, ಸಬ್ಸ್ಕ್ರೈಬ್ ಕೊಡೋದನ್ನ ಖಂಡಿತ ಮರಿಬೇಡಿ. ಧನ್ಯವಾದಗಳು.